ಹಾಯ್ ಎಲ್ಲರಿಗೂ. ನಾನಿವತ್ತು ಮೆಂತ್ಯ ದೋಸೆ ಮತ್ತು ಕೊತ್ತಂಬರಿ ಚಟ್ನಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಮೆಂತ್ಯ ದೋಸೆ ಮತ್ತು ಕೊತ್ತಂಬರಿ ಚಟ್ನಿ ಒಳ್ಳೆ ಕಾಂಬಿನೇಷನ್. ಮೊದಲಿಗೆ ಒಂದು ಬೌಲಿಗೆ 2 ಗ್ಲಾಸ್ ದೋಸೆ ಅಕ್ಕಿ, ಅರ್ಧ ಗ್ಲಾಸ್ ಉದ್ದಿನಬೇಳೆ, 3 ಟೀ ಸ್ಪೂನ್ ಮೆಂತ್ಯವನ್ನು ಹಾಕಿ 4 ರಿಂದ 5 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಗ್ರೈಂಡ್ ಆದ ನಂತರ ಒಂದು ಬೌಲಲ್ಲಿ 2 ಮುಷ್ಟಿ ಆಗುವಷ್ಟು ತೆಳು ಅವಲಕ್ಕಿಯನ್ನು ಸ್ವಲ್ಪ ನೀರು ಹಾಕಿ ಒದ್ದೆ ಮಾಡಿ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಅವಲಕ್ಕಿ ಹಾಕುವುದರಿಂದ ದೋಸೆ ತುಂಬ ಸಾಫ್ಟಾಗಿ ಬರ್ತದೆ. ನಂತರ ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರಾತ್ರಿ 8 ಗಂಟೆಗಳ ಕಾಲ ಫರ್ಮೆಂಟೇಷನಿಗೆ ಬಿಡಬೇಕು. ನಂತರ ಇದು ಕಾದ ತವಾದ ಮೇಲೆ ದೋಸೆಯನ್ನು ಹಾಕಿ ಮುಚ್ಚಳ ಮುಚ್ಚಿ ಅರ್ಧ ನಿಮಿಷ ನಂತರ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸೈಡ್ ಕಾಯಿಸಬೇಕು. ಬೇಕಾದರೆ ಇದಕ್ಕೆ ತುಪ್ಪವನ್ನು ಸಹ ಹಾಕಿ ಸ್ವಲ್ಪ ಕಾಯಿಸಬಹುದು. ನಂತರ ಚಟ್ನಿಗೆ ಒಂದು ಮಿಕ್ಸಿ ಜಾರಿಗೆ 5 ಕಾಯಿಸಿದ ಒಣಮೆಣಸು, ಸ್ವಲ್ಪ ಹುಳಿ, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಯಿ ತುರಿಯನ್ನು ಹಾಕಿ ಗ್ರೈಂಡ್ ಮಾಡಬೇಕು. ನಾನಿಲ್ಲಿ ಅರ್ಧ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ನಂತರ ಒಗ್ಗರಣೆಗೆ 2 ಟೀ ಸ್ಪೂನ್ ತೆಂಗಿನೆಣ್ಣೆ, ಸಾಸಿವೆ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಿ ಒಗ್ಗರಣೆ ಕೊಡಬೇಕು ಚಟ್ನಿಗೆ. ನಿಮಗೆ ಇದು ಎರಡೂ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.